ಸ್ನೇಹಿತರೆ, ಶ್ರೀನಿಧಿ ಮತ್ತು ಮಾನಸ ಅವರ ನಿಶ್ಚಿತಾರ್ಥಕ್ಕೆ ಹೊರಟ ನಮ್ಮ ನೆಂಟರಿಷ್ಟರ ತಂಡದ ಪಯಣವು ಯಾವ ರೀತಿಯಾಗಿ ಸಾಗಿತ್ತು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಇದೀಗ ನಾವು ಬೆಂಗಳೂರಿನಿಂದ ಶಿವಮೊಗ್ಗ ಬಂದು ಶಿವಮೊಗ್ಗದಿಂದ ತಾಳಗುಪ್ಪ ಸಮೀಪವಿರುವ ಮತ್ತುಗ ರೆಸಾರ್ಟ್ನತ್ತ ನಾವು ಹೋಗ್ತಾ ಇದ್ದೀವಿ. ಸಂಜೆ 7:30 ಸಮಯದಲ್ಲಿ ನಾವು ಮತ್ತುಗದ ಒಳಗೆ ಪ್ರವೇಶ ಮಾಡಿದೆವು. ಹಾಗೆ ಒಳಗೆ ಹೋಗುತ್ತಿದ್ದಂತೆಯೇ ನಮಗೆ ಬಿಸಿ ಬಿಸಿಯಾದ ಮಂಗಳೂರು ಬಜ್ಜಿ, ಚಟ್ನಿ ಮತ್ತು ಬಿಸಿ ಬಿಸಿ ಕಾಫಿ ಚಹಾವನ್ನು ತಯಾರಿಸಿ ಇಟ್ಟಿದ್ದರು. ನಾವೆಲ್ಲ ಅದನ್ನು ಸೇವಿಸಿ ಮುಂದೆ ಹೊಡಚಲು ಅಂತೀವಿ, ಅಂದರೆ ಚಳಿ ಇರುವಾಗ ಹೊಡಚಲು ಕಾಸೋದು ಅಂತ, ಈ ರೀತಿಯ ಕಟ್ಟಿಗೆಗೆ ಬೆಂಕಿಯನ್ನು ಹಚ್ಚಿ ಸುತ್ತಲೂ ಕುಳಿತುಕೊಂಡು ಚಳಿಯನ್ನು ಕಾಯಿಸ್ತೀವಿ. ಈಗ ಅದನ್ನೇ ಕ್ಯಾಂಪ್ ಫೈರ್ ಅಂತಾರೆ. ಹುಲಿ ಕುಣಿತ ಯಾರಪ್ಪ ಪಟ್ ಪಟ್ ಅಂತ ಬರ್ತದೆ, ಬಾಂಬ್ ಬಂದಂಗೆ ಯಾರಂತ ದಡ್ಡ ಅಂತ ಬಂದು ತೋರಿಸ್ತಾರೆ. ಆದ್ರೆ ಅವರು ಪ್ರಯಾಣದ ಬಲ್ಲಿಕೆಯಿಂದ ಸ್ವಲ್ಪ ಹಿಂದಿದ್ದಾರೆ. ನಿಮ್ಮೆಲ್ಲ ಕುಣಿತ, ನಿಮ್ಮೆಲ್ಲರ ಆಸಕ್ತಿ, ನಿಮ್ಮೆಲ್ಲರ ಉತ್ಸಾಹವನ್ನು ನೋಡಿ ಅವರಿಗೆ ಉತ್ಸಾಹ ಬಂದ್ರೆ ಕೆಲವೇ ಕ್ಷಣದಲ್ಲಿ ಅವರು ಚೆಂಗನೆ ಚಿಗುರಿ ನಿಂತು ಮಾಡ್ತಾರೆ. ಹಾಗಾಗಿ ಎಲ್ಲರೂ ಉತ್ಸಾಹದಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹೀಗೆ ಸ್ವಲ್ಪ ಹೊತ್ತು ಮೈ ಮನವನ್ನು ಹಗುರಗೊಳಿಸಿಕೊಂಡು ಸರಿಯಾದ ಭೋಜನವು ಸಿದ್ಧವಾದ ಭೋಜನ ಶಾಲೆಯತ್ತ ನಾವೆಲ್ಲ ಹೋಗಿ ಹೊಟ್ಟೆಯನ್ನು ತಂಪಾಯಿಸಿಕೊಂಡೆವು. ಗ್ರೇವಿ ಅದೇನಿದೆ ಪಾಯಸ, ಪಾಯಸದ ಸಾರ, ರಸಮ್, ಅದು ಬೆಂಡೆಕಾಯಿ ಪಲ್ಯ, ಇದು ಕಾಳಿನ ಕೂಟು, ಇದು ಸಾಂಬಾರು, ಅದು ಬಾತ್,
ಚಿತ್ರಾನ್ನ ಎಲ್ಲ ಇದು ವೆಜಿಟೇಬಲ್ ವೆಜಿಟೇಬಲ್. ನಂತರ ಸುಮಾರು 50-60 ಜನರಿಗೆ ನಮಗೆಲ್ಲ ಇಲ್ಲಿ ವಸತಿಯ ವ್ಯವಸ್ಥೆಯನ್ನು ಕಲ್ಪಿಸಿದ್ದರು. ನೋಡಿ, ಈ ವಸತಿ ವ್ಯವಸ್ಥೆಗಾಗಿರುವಂತಹ ಈ ತೊಟ್ಟಿಯು ಹಳ್ಳಿಯ ಮನೆಯಲ್ಲಿರುವಂತಹ ತೊಟ್ಟಿಯಂತೆಯೇ ಭಾಸವಾಗುತ್ತಿತ್ತು. ಸುತ್ತಲೂ ಸುಸಜ್ಜಿತ ರೂಮುಗಳಿದ್ದವು. ಸುಖ ನಿದ್ರೆಯನ್ನು ಮುಗಿಸಿ ಶುಚಿರ್ಭೂತರಾಗಿ ನಾವು ನಿಶ್ಚಿತಾರ್ಥದ ಹಾಲ್ನತ್ತ ಪಯಣಿಸುವ ಮೊದಲು ನಿಮಗೆ ಈ ಸುತ್ತಮುತ್ತಲು ಏನೆಲ್ಲ ಇವೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ನಾವಿರುವ ರೂಮ್ನಿಂದ ಈ ಈಜುಕೊಳ ಮತ್ತು ಎದುರಿನ ಭಾಗವು ಸುಂದರವಾಗಿ ಕಾಣ್ತಿತ್ತು. ಸುಪ್ರಭಾತದ ಸಮಯದಲ್ಲಂತೂ ತುಂಬ ಖುಷಿಯನ್ನು ಕೊಡುತ್ತದೆ. ನಾವು ಈ ಮತ್ತುಗಕ್ಕೆ ಪ್ರವೇಶ ಮಾಡುವಾಗ ಕತ್ತಲಾದ್ದರಿಂದ ನಾವು ಪ್ರವೇಶ ದ್ವಾರವು ಯಾವ ರೀತಿಯಾಗಿತ್ತು ಅಂತ ತೋರಿಸೋಕ್ಕೆ ಸಾಧ್ಯವಾಗಿರಲಿಲ್ಲ. ನೋಡಿ, ಈಗ ಬೆಳಗಿನ ಹೊತ್ತಿನಲ್ಲಿ ಈ ಮತ್ತುಗದ ಪ್ರವೇಶ ದ್ವಾರವು ಈ ರೀತಿಯಾಗಿ ಇದೆ. ಬೆಂಗಳೂರು ಹೊನ್ನಾವರ ಹೈವೇ ಮಧ್ಯೆ ತಲವಾಟ ಎನ್ನುವ ಊರಿನ ಸಮೀಪದಲ್ಲಿ ಈ ಮತ್ತುಗ ರೆಸಾರ್ಟ್ ಇದೆ. ಬೆಳಗಿನ ಹೊತ್ತಿನಲ್ಲಿ ಬಿಸಿ ಬಿಸಿ ಕಾಫಿ ಚಹಾ ಸೇವಿಸಿ ನಾವು ಮುಂದೆ ನಿಶ್ಚಿತಾರ್ಥದ ಹಾಲ್ಗೆ ಹೊರಟೆವು. ಈ ಮತ್ತುಗದ ಸುತ್ತಮುತ್ತ ಏನೆಲ್ಲ ಇದೆ, ಹಾಗೆ ಇಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.